ಅವಮಾನ ಸೋನು ನಿಗಮ್ಗೆ ಸಂಕಷ್ಟ ಎಫ್ಐಆರ್ ದಾಖಲಿಸಿ ನೋಟಿಸ್ ಅನ್ನು ಕೊಡುವುದಕ್ಕೆ ಮುಂದಾದ ಪೊಲೀಸರು ಅವಲಹಳ್ಳಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಬರೋದಕ್ಕೆ ಸೂಚನೆ ನೀಡಲಾಗಿದೆ. ನಾಳೆ ನೋಟಿಸ್ ಅನ್ನು ನೀಡುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಯಾವ ಕಾರಣಕ್ಕೆ ಆ ಮಾತನ್ನ ಹೇಳಿದ್ದೀರಿ? ಪಹಲ್ಗಾಮ್ ದಾಳಿಗೂ ಕನ್ನಡಕ್ಕೂ ಏನ್ ಸಂಬಂಧ? ಯಾರಾದ್ರೂ ಪ್ರಚೋದನೆ ನೀಡಿದ್ರಾ ಎಂಬುದರ ಬಗ್ಗೆ ವಿಚಾರಣೆಯನ್ನ ಮಾಡಲಾಗುತ್ತೆ. ಸೋನು ನಿಗಮ್ ಅವರು ಆ ರೀತಿಯಾಗಿ ನಡ್ಕೊಂಡಿದ್ದು ಸಹಜವಾಗಿ ಆಕ್ರೋಶಕ್ಕೆ ಕಾರಣವಾಗಿದೆ. ಅದಾದ್ಮೇಲೆ ಸಮರ್ಥಿಸಿಕೊಳ್ಳುವಂತ ಒಂದು ವಿಡಿಯೋ ಮಾಡ್ತಾರೆ, ಅದರಲ್ಲೂ ಕೂಡ ಅತಿರೇಕದ ವರ್ತನೆ ಮಾಡಿರೋದು. ಸೊ ಇದೀಗ ಕನ್ನಡ ಪರ ಹೋರಾಟಗಾರರು ಪಟ್ಟು ಹಿಡಿದು ಕೂತಿದ್ದಾರೆ. ಯಾಕೆ ಈ ರೀತಿಯಾಗಿ ಮಾತಾಡಿದ್ರು? ಕನ್ನಡಕ್ಕೂ ಪಹಲ್ಗಾಮ್ ದಾಳಿಗೂ ಏನು ಸಂಬಂಧ ಇದೆ? ಈ ರೀತಿಯಾಗಿ ಮಾತನಾಡಿ ಕನ್ನಡಿಗರ ಮನಸ್ಸಿಗೆ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಹಾಗಾಗಿ ಎಫ್ಐಆರ್ ದಾಖಲಾಗಿದೆ. ನಾಳೆ ನೋಟಿಸನ್ನು ನೀಡೋದಕ್ಕೆ ಚಿಂತನೆಯನ್ನು ಮಾಡಲಾಗಿದೆ. ಹಾಗೊಂದು ವೇಳೆ ನೋಟಿಸ್ ಕೊಟ್ಟರು ಅಂತ ಹೇಳಿದ್ರೆ ವಿಚಾರಣೆಗೆ ಸ್ವತಃ ಸೋನು ನಿಗಮ್ ಹಾಜರಾಗಬೇಕಾಗತ್ತೆ. ಯಾಕೆ ಆ ಥರ ಮಾತಾಡಿದ್ರು, ಅಲ್ಲ ಅಂಥದ್ದು ಏನು ಸನ್ನಿವೇಶ ಕ್ರಿಯೇಟ್ ಆಗಿತ್ತು, ಪಹಲ್ಗಾಮ್ಗೂ ಕನ್ನಡಿಗರಿಗೂ ನಂಟನ್ನು ಇಟ್ಟಿದ್ದು ಯಾಕೆ, ಯಾವ ಉದ್ದೇಶ ಇತ್ತು ಈ ಮಾತಿನಲ್ಲಿ, ಯಾವುದಾದ್ರೂ ಪ್ರಚೋದನೆಗೆ ಒಳಗಾಗಿದ್ರಾ ಅಥವಾ ಹೀಗೆ ಮಾತಾಡಿ ಅಂತೂ ಒತ್ತಡ ಇತ್ತಾ, ಯಾಕೆ ಈ ಥರದೊಂದು ಮಾತಾಡಿದ್ರು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡಲಾಗತ್ತೆ. ಸೊ ನಾಳೆ ನೋಟಿಸನ್ನು ನೀಡುವಂಥ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. ನಾಳೆ ನೋಟಿಸ್ ನೀಡಿದ್ರೆ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ನೋಡಿ, ಸೋನು ನಿಗಮ್ ಮೇಲೆ ಅಪಾರವಾದಂಥ ಗೌರವ ಇತ್ತು, ಪ್ರೀತಿ ಇತ್ತು. ಉತ್ತಮ ಗಾಯಕ, ಉತ್ತಮ ಕಂಠ ಇರುವಂಥ ಗಾಯಕ ಅನ್ನೋದ್ರ ಯಾವುದೇ ರೀತಿಯಾದಂಥ ಬೇಸರವೂ ಇಲ್ಲ, ಸುಳ್ಳು ಇಲ್ಲ. ಆದರೆ ಬರ್ತಾ ಬರ್ತಾ ಸೆಲೆಬ್ರಿಟಿಗಳ ಕೆಲವು ವರ್ತನೆಗಳಿದೆಯಲ್ಲ, ಇದು ಬಹಳಷ್ಟು ರೀತಿಯಾದಂಥ ಸಮಸ್ಯೆಯನ್ನು ತರ್ತಾ ಇದೆ. ಸಾರ್ವಜನಿಕ ವಲಯದಲ್ಲಿರುವಂಥವರು ಸಾರ್ವಜನಿಕವಾಗಿ ಹೇಗೆ ವರ್ತಿಸಬೇಕು ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕಾಗತ್ತೆ. ಯಾವುದೇ ಒತ್ತಡ ಇರಬಹುದು, ಏನೇ ಇರಬಹುದು, ಆದರೆ ಅದನ್ನು ಹ್ಯಾಂಡಲ್ ಮಾಡೋ ರೀತಿ ಇರುತ್ತಲ್ಲ, ಆ ರೀತಿ ಬದಲಾಗಿರುತ್ತೆ, ವಿಭಿನ್ನವಾಗಿರುತ್ತೆ. ಸೋನು ನಿಗಮ್ ಅವರ ಅಕ್ಷರಶಃ ಅವರ ಸಹನೆಯನ್ನು ಕಳ್ಕೊಳ್ತಾರೆ, ದುರಹಂಕಾರಿ ವರ್ತನೆಯನ್ನು ಪ್ರದರ್ಶನ ಮಾಡ್ತಾರೆ. ಈ ಕಾರಣಕ್ಕಾಗಿ ಎಫ್ಐಆರ್ ದಾಖಲಾಗಿರೋದು. ಇದು ತುಂಬ ಸೆನ್ಸಿಟಿವ್ ವಿಚಾರ. ಸುಮ್ಮನೆ ಅಯ್ಯೋ ಏನೋ ಹೇಳಿದ್ರಿ ಬಿಡ್ರಿ ಅಂತ ಹೇಳೋ ಥರದ ವಿಚಾರ ಅಲ್ಲ. 26 ಜನರನ್ನು ಬಲಿ ಪಡೆದಂಥ ಪಹಲ್ಗಾಮ್ನ ಅಟ್ಯಾಕಿಗೂ ಕನ್ನಡಿಗರ ವರ್ತನೆಗೂ ಏನು ಸಂಬಂಧ ಅನ್ನೋದು ಪ್ರಶ್ನೆ. ಇದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಅಂತ ಒಂದು ವಿಡಿಯೋ ಮಾಡ್ತಾರೆ. ಆ ವಿಡಿಯೋದಲ್ಲಿ ಕನ್ನಡ ಅಂದರೆ ನನಗೆ ಬಹಳ ಪ್ರೀತಿ, ಕನ್ನಡ ಹಾಡು ಹೇಳಬೇಕು ಅಂತಲೇ ತಯಾರಾಗಿ ಬರ್ತೀನಿ, ಆದರೆ ಕೆಲವು ಕನ್ನಡಿಗರು, ಜನರಲೈಸ್ ಆಗಿ ಹೇಳಲ್ಲ, ಕೆಲವು ಕನ್ನಡಿಗರು ಹೀಗೆ ಮಾಡ್ತಾರೆ, ಎಲ್ಲ ರಾಜ್ಯದಲ್ಲೂ ಇಂಥವ್ರು ಇರ್ತಾರೆ, ಅವರನ್ನು ಹತೋಟಿಗೆ ತರೋದಕ್ಕೆ ಅಂತ ನಾನು ಹಿಂಗೆ ಹೇಳಿದೆ ಅಂತ ಸಮರ್ಥಿಸ್ಕೊಳ್ತಿದ್ದಾರೆ. अच्छा नहीं लगा कि वहाँ पे एक लड़का जिसकी उम्र मतलब इतनी जो उसकी उम्र नहीं होगी उससे ज्यादा, तो उसके पहले से मैं कन्नड़ गाने गा रहा हूँ और वो यहाँ पे मुझे सो रूडली थ्रेटनिंग मी कि कन्नड़ा कन्नड़ा। यही कारण है पहलगाम में जो हुआ है ना, यही कारण है। मुझे अच्छा नहीं लगा कि वहाँ पे एक लड़का जिसकी उम्र मतलब इतनी जो उसकी उम्र नहीं होगी उससे ज्यादा, तो उसके पहले से मैं कन्नड़ गाने गा रहा हूँ और वो यहाँ पे मुझे सो रूडली थ्रेटनिंग मी कि कन्नड़ा कन्नड़ा। यही कारण है पहलगाम में जो हुआ है ना, यही कारण है। मुझे अच्छा नहीं लगा। एक होता है कन्नड़ा 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 कन्नड़ा, और एक होता है कन्नड़ा कन्नड़ा कन्नड़ा। फर्क है दोनों में। सिर्फ 4-5 गुंडे टाइप थे जो वहां पे चिल्ला रहे थे। उनको इनफैक्ट वहां के हजारों लोग मना भी रहे थे, रोका। लड़कियां मुझे याद उनको चिल्ला रही बोली थी मत करो ऐसे, डोंट डिस्टर्ब द सीन। उन 5 को ये बताना और ये याद दिलाना बहुत जरूरी था कि पहलगाम में जब पैंट उतारी गई थी तो भाषा नहीं पूछी गई थी। और कन्नडिगास बहुत ही प्यारे लोग होते हैं। आप लोग कमेंट्स में ये मत सोचिए कि वहाँ पे कुछ ऐसी वेव चल रही है, ऐसा कुछ नहीं है। हर जगह पे 4-5 ऐसे गंदे लोग होते हैं जो हर प्रांत में, आई एम श्योर हर आपके किसी भी स्टेट में होंगे, पर उनको ये याद दिलाना बहुत जरूरी है। यू कैन नॉट अलाउ देम टू थ्रेटन यू एज एन ऑडियंस टू मेक यू सिंग। सारी दुनिया प्यार से आपसे कर रही है। हम आते भी हैं तो 1 घंटे का सेट लेकर आता हूँ पूरा कन्नड़ा गाने का, क्योंकि मैं तो कहा भी था स्टेज पर, कितनी बार कहा था मैंने। बट अगर जो लोगों को उकसाते हैं उनको उसी समय रोकना बहुत जरूरी है, क्योंकि ये बवासीर बन जाता है फिर बाद में। तो प्यार की भूमि में नफरत के बीज अगर कोई बो रहा है तो उसको रोकना पड़ेगा, क्योंकि ये फसल बाद में हमें ही काटनी पड़ेगी।
करड़ी guys are beautiful people, so please do not जनरलाइज देम। सिर्फ 4 या 5 लड़के थे जो मुझे हम आंखों में देख के गुस्से से पहले गाने के बाद में, नॉट इवन लाइक हाफ एन आवर ऑफ द शो, फर्स्ट सॉन्ग मैंने गाना खत्म किया एंड दे स्टार्टेड लुकिंग एट मी, नॉट डिमांडिंग, दे वर थ्रेटनिंग। यू कैन आस्क द पीपल हु वर अराउंड देम, ओके? सो लॉट्स ऑफ लक टू ऑल ऑफ यू। एक होता है कन्नड़ा कन्नड़ा कन्नड़ा। ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಇದೀಗ ಸೋನು ನಿಗಮ್ ಮೇಲೆ FIR ದಾಖಲಾಗಿದೆ. ಸೊ ನೆಕ್ಸ್ಟ್ ಪ್ರಕ್ರಿಯೆಗಳು ಏನೇನು ಇರುತ್ತೆ ಅಂತ ಸಂತೋಷ್? ಈಗಾಗಲೇ ಏನು ಸೋನು ನಿಗಮ್ ವಿರುದ್ಧ ಅವಳಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಪ್ರಕರಣ ದಾಖಲಾಗಿರುವ ಬೆನ್ನಲ್ಲೇ ಇದೀಗ ಪೊಲೀಸರು ಆತನಿಗೆ ನೋಟಿಸ್ ಅನ್ನು ಕೊಡ್ಲಿಕ್ಕೆ ಸಿದ್ಧತೆಯನ್ನು ಮಾಡಿರುವಂತದ್ದು. ಈಗಾಗಲೇ ಭಾಷೆಗಳ ನಡುವೆ ಏನು ದ್ವೇಷವನ್ನು ಉಂಟಾಕುವಂತ ರೀತಿಯಲ್ಲಿ ಮಾತನಾಡಿ ಹೇಳಿ ಆರೋಪವನ್ನು ಮಾಡಿ ಏನು ದೂರನ್ನ ಕೊಟ್ಟಿದ್ದಾರೆ ರಕ್ಷಣಾ ವೇದಿಕೆಯಿಂದ. ಸೊ ಆ ದೂರಿನ ಅನ್ವಯ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ನಿನ್ನೆ ರೂಪೇಶ್ ರಾಜನಾಯಕನ್ ಕೂಡ ದೂರನ್ನು ಕೊಟ್ಟಿತ್ತು. ಕನ್ನಡ ಚಲನಚಿತ್ರದಿಂದ ಹಿನ್ನೆಲೆ ಗಾಯಕನಾಗಿ ಈತನನ್ನ ತೆಗೆದುಕೊಳ್ಬಾರ್ದು ಅಂತ ಹೇಳಿ ಅವರಿಗಾಗ್ಲೇ ಒಂದು ಆಗ್ರಹವನ್ನು ಕೂಡ ಬೇಡಿಕೆಯನ್ನು ಕೂಡ ಮಾಡಿದ್ರು. ಇದು ಒಂದ್ ಕಡೆ ಇದ್ರೆ, ಮತ್ತೊಂದು ಕಡೆ FIR ಏನ್ ದಾಖಲಾಗಿತ್ತು ಅದರ ಬೆನ್ನಲ್ಲೇ ಸೋನು ನಿಗಮ್ಗೆ ನೋಟಿಸ್ ಅನ್ನು ಕೊಡುವ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಇರುತ್ತದೆ. ಒಂದು ವಾಟ್ಸ್ಆಪ್ ಮುಖಾಂತರ ಅವ್ರಿಗೆ ನೋಟಿಸ್ ಅನ್ನ ಕಳಿಸಬಹುದು, ಇಲ್ಲಾಂದ್ರೆ ಬೈ ಪೋಸ್ಟ್ ಆರ್ ಬೈ ಹ್ಯಾಂಡ್ ಯಾರಾದ್ರೂ ಹೋಗಿ ತಮ್ಮ ಸಿಬ್ಬಂದಿಯನ್ನ ಕಳಿಸಿ ಅವ್ರಿಗೆ ನೋಟಿಸ್ ಅನ್ನು ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಅವ್ರಿಗೆ ಸೂಚನೆ ಕೊಡುವ ಸಾಧ್ಯತೆ ಇದೆ. ಯಾವ ಕಾರಣಕ್ಕಾಗಿ ಈ ಮಾತನ್ನ ಹೇಳಿದ್ರಿ, ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಗೂ ಮತ್ತು ಕನ್ನಡದ ವಿಚಾರಕ್ಕೂ ಯಾಕೆ ಬಳಸಿಕೊಟ್ರು, ಇದಕ್ಕೆ ನಿಮ್ಗೆ ಪ್ರಚೋದನಕಾರಿಯಾಗಿ ಹೇಳಿಕೆಯನ್ನು ಕೊಡ್ಲಿಕ್ಕೆ ಕಾರಣ ಏನು, ಈ ಎಲ್ಲಾ ಹೇಳಿಕೆಗಳನ್ನ ಪಡೆಯುವಂತ ಸಾಧ್ಯತೆಗಳಿರುತ್ತೆ. ಇದರ ಬೆನ್ನಲ್ಲೇ ಈಗಾಗ್ಲೇ ಏನು ಸೋನು ನಿಗಮ್ ಕೂಡ ಸ್ಪಷ್ಟನೆಯನ್ನು ಕೂಡ, ಅಂದ್ರೆ ತಾನು ನೀಡಿರುವಂತ ಹೇಳಿಕೆ ಏನಿತ್ತು ಆ ಹೇಳಿಕೆಗೆ ಸಮರ್ಥನೆಯನ್ನು ಕೂಡ ಆತ ಮಾಡಿಕೊಂಡು ಸೆಲ್ಫಿ ವಿಡಿಯೋ ಮಾಡಿ ಬಿಟ್ಟಿರುವಂತದ್ದು. ಸೊ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ಬಹುಭಾಷೆಗಳ ಅಭಿಮಾನಿಗಳಿರ್ತಾರೆ. ಸೊ ಅವ್ರಿಗೆ ಒಬ್ಬೊಬ್ರು ಒಂದೊಂದು ರೀತಿಯ ಹಾಡನ್ನ ಕೇಳ್ಬೇಕು ಅನ್ನೋದಿರುತ್ತೆ. ಆದ್ರೆ ಕೇಳುವಂತ ವೇ ಏನಿದೆ ಅದು ಸರಿಯಾಗಿರ್ಬೇಕು. ಇವರು ಬಂದು ಬೆದರಿಕೆ ಹಾಕುವ ರೀತಿಯಲ್ಲಿ ಕೇಳ್ತಾರೆ ಅನ್ನೋದನ್ನ ಅವರು ತಾನು ಹೇಳಿಕೆ ಏನ್ ನೀಡಿದೀನಿ ಅದು ಕರೆಕ್ಟ್ ಆಗಿದೆ ಅನ್ನೋದನ್ನ ಅವ್ರು ಮತ್ತೆ ಸಮರ್ಥನೆಯನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಸೋನು ನಿಗಮ್ ವಿರುದ್ಧ ರಾಜ್ಯಾದ್ಯಂತ ಏನು ಕನ್ನಡ ಅಭಿಮಾನಿಗಳು ಆಕ್ರೋಶವನ್ನ ಮತ್ತೆ ವ್ಯಕ್ತಪಡಿಸ್ತಾ ಇರುವಂತದ್ದು, ಆತನನ್ನ ಬ್ಯಾನ್ ಮಾಡ್ಬೇಕು ಅಂತ ಹೇಳಿ. ಹೀಗಾಗಿ ಇದರ ಬೆನ್ನಲ್ಲೇ ಪೊಲೀಸರು ಕೂಡ ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಆತನಿಗೆ ನೋಟಿಸ್ ಕೊಟ್ಟು ವಿಚಾರಣೆ